ನಮಸ್ಕಾರ ಮಕ್ಕಳೇ, ಇದು ರೈನ್ಬೋ ವರ್ಕ್ ಬುಕ್ ವಿತ್ ಆಕ್ಟಿವಿಟೀಸ್ ಇಂಗ್ಲಿಷ್ ಪಾರ್ಟ್ 2 7th ಸ್ಟ್ಯಾಂಡರ್ಡ್ 7ನೇ ತರಗತಿಗೆ 3ನೇ ಪಾಠ 19ನೇ ಪೇಜು. ಗಿವಿಂಗ್ ಡೈರೆಕ್ಷನ್ಸ್ ಅಂಡ್ ನೇಮಿಂಗ್. ಆಕ್ಟಿವಿಟಿ 1 ಲಿಸನಿಂಗ್. Listen to your teacher giving you some instructions on how you should be behaving in your class. Write down the 5 instructions given by your teacher. Teacher must give some instructions. ಟೀಚರ್ ಕೊಟ್ಟಿರೋ 5 ಇನ್ಸ್ಟ್ರಕ್ಷನ್ಸ್ನ ಇಲ್ಲಿ ಕೆಳಗೆ ಬರೀಬೇಕು. ಈಗ 1ನೇ ಇನ್ಸ್ಟ್ರಕ್ಷನ್, ಬಿ ಕ್ವೈಟ್ ಅಂದರೆ ಸುಮ್ಮನಿರಿ ಅಂತ. ಸೇವ್ ದ ಥಿಂಗ್ಸ್ ಯು ವಾಂಟ್ ಟು ಸೇ ಟು ಯುವರ್ ಫ್ರೆಂಡ್ಸ್ ಫಾರ್ ಲೇಟರ್. ಆಮೇಲೆ ಮಾತಾಡ್ರಂತೆ. ನೋಟ್ ಆಲ್ ವರ್ಕ್ಸ್ ಇನ್ ಕ್ಲಾಸ್ ರೂಮ್ ಬಿಫೋರ್ ಲೀವಿಂಗ್ ಇಟ್. ನೆವರ್ ಟೆಲ್ ಎ ಲೈ ವಿತ್ ಟೀಚರ್ ಆರ್ ಸ್ಟೂಡೆಂಟ್ ಇನ್ ಕ್ಲಾಸ್ ರೂಮ್. ಅಂದರೆ ಸುಳ್ಳು ಹೇಳಬೇಡ್ರಿ, ಟೀಚರ್ ಮತ್ತು ಸ್ಟೂಡೆಂಟ್ ಎಲ್ಲನಾಗಲಿ ಸುಳ್ಳು ಹೇಳಬೇಡ್ರಿ. ನೆವರ್ ಇಗ್ನೋರ್ ಟೀಚರ್ ಆ್ಯಂಡ್ ಹಿಸ್ ಟೀಚಿಂಗ್. ಅಂದರೆ ಟೀಚರ್ನ ನೆಗ್ಲೆಕ್ಟ್ ಮಾಡಬೇಡ್ರಿ ಅಂತ. ನೆವರ್ ಟೇಕ್ ಎನಿಥಿಂಗ್ ಫ್ರಮ್ ಅದರ್ ಸ್ಟೂಡೆಂಟ್ಸ್. ಏನಾದರೂ ವಸ್ತುಗಳನ್ನು ನೀವು ತಗೋಬೇಡ್ರಿ ಅಂತ. 2ನೇ ಮುಖ್ಯ ಪ್ರಶ್ನೆ, ಕಂಪ್ಲೀಟ್ ದ ಫಾಲೋಯಿಂಗ್ ಡೈಲಾಗ್ ಆ್ಯಂಡ್ ರೀಡ್ ಇಟ್ ವಿತ್ ಯುವರ್ ಪಾರ್ಟ್ನರ್. ಸ್ಟೂಡೆಂಟ್ 1, ವಾಟ್ ಈಸ್ ಯುವರ್ ನೇಮ್? ಇಲ್ಲಿ ಮೈ ನೇಮ್ ಈಸ್ ಮದಿಹಾ ನಯೀಮ್. ಸ್ಟೂಡೆಂಟ್ 1, ವೇರ್ ಡೂ ಯು ಲಿವ್? ಸ್ಟೂಡೆಂಟ್ 2, ಐ ಲಿವ್ ಇನ್ ದಾವಣಗೆರೆ. ಸ್ಟೂಡೆಂಟ್ 1, ವಿಚ್ ಈಸ್ ಯುವರ್ ನೇಟಿವ್ ಪ್ಲೇಸ್? ಸ್ಟೂಡೆಂಟ್ 2, ಮೈ ನೇಟಿವ್ ಪ್ಲೇಸ್ ಈಸ್ ದಾವಣಗೆರೆ. ಇಲ್ಲಿ ನನ್ನ ಮಗಳ ಹೆಸರು ಹಾಕಿದ್ದೀನಿ, ಇಲ್ಲಿ ನಿಮ್ಮ ಹೆಸರು ಹಾಕೋಬೇಕು. ನೆಕ್ಸ್ಟ್ ಆಕ್ಟಿವಿಟಿ 2 ರೀಡಿಂಗ್. ರೀಡ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಅಲೌಡ್, ದೆನ್ ಪುಟ್ ಎ ಕ್ವಶನ್ ಮಾರ್ಕ್ ಆರ್ ಫುಲ್ ಸ್ಟಾಪ್ ಆರ್ ಆನ್ ಎಕ್ಸ್ಕ್ಲಾಮೇಟರಿ ಮಾರ್ಕ್ ವೇರ್ ಎವರ್ ನೆಸೆಸರಿ. ಎಲ್ಲಿ ಇವು ಕ್ವಶನ್ ಮಾರ್ಕು, ಫುಲ್ ಸ್ಟಾಪು, ಎಕ್ಸ್ಕ್ಲಾಮೇಟರಿ ಮಾರ್ಕ್ ಹಾಕಬೇಕು. ವಾಟ್ ಈಸ್ ಯುವರ್ ನೇಮ್? ಇಲ್ಲಿ ಏನು ಹಾಕಬೇಕು? ಕ್ವಶನ್ ಮಾರ್ಕ್. ಐ ಆಮ್ ಎ ಸ್ಟೂಡೆಂಟ್, ಇಲ್ಲಿ ಫುಲ್ ಸ್ಟಾಪ್. ಆರ್ ಯು ಗೋಯಿಂಗ್ ಟು ಸ್ಕೂಲ್? ಕ್ವಶನ್ ಮಾರ್ಕ್. ಪ್ಲೀಸ್ ಬಿ ಕ್ವೈಟ್, ಫುಲ್ ಸ್ಟಾಪ್. ಹೌ ಕೂಲ್ ಇಟ್ ಈಸ್? ಎಕ್ಸ್ಕ್ಲಾಮೇಟರಿ ಮಾರ್ಕ್. ವೆನ್ ಆರ್ ಯು ಕಮಿಂಗ್ ಟು ಮೈ ಹೌಸ್? ಕ್ವಶನ್ ಮಾರ್ಕ್. ಕ್ಲೋಸ್ ದ ಡೋರ್, ಫುಲ್ ಸ್ಟಾಪ್. ಈಸ್ ದಿಸ್ ಯುವರ್ ಬ್ಯಾಗ್? ಕ್ವಶನ್ ಮಾರ್ಕ್. ಅಲಾಸ್, ದ ಡಾಗ್ ಡೈಡ್. Exclamatory mark. It is so beautiful. Exclamatory mark. Okay. Activity 3 vocabulary. List any 10 things you find in the kitchen of your house. ಕಿಚನ್ ನಲ್ಲಿ ಕಾಣ್ತಕ್ಕಂಥ ಥಿಂಗ್ಸ್ ಅನ್ನ 10 ಥಿಂಗ್ಸ್ ಅನ್ನ ಪಟ್ಟಿ ಮಾಡಿರಿ ಅಂತ. ಮಿಕ್ಸರ್, ಅವರು ಸ್ಟವ್ ಅಂತ ಬರ್ತಾರೆ, ನಾವು ಈಗ 10 ಥಿಂಗ್ಸ್ ನಾವು ಬರೀಬೇಕು. ಮಿಕ್ಸರ್, vegetable stand, water filter, sink, knife, cereal containers, cylinder, water glasses, tray, food plates. ನಿಮ್ಮ ಕಿಚನ್ನಲ್ಲಿ ಮತ್ತೆ ಇನ್ನೇನು ಕಂಡು ಬರುತ್ತೆ ನೀವು ಬೇರೆವು ಬರಿಬಹುದು ಅಥವಾ ಇದನ್ನೇ ಬರಿಬಹುದು. ನೆಕ್ಸ್ಟ್ ಬಿ, fill in the blanks with the opposite of the word underlined in each of the following sentences. ಇಲ್ಲಿ ಅಂಡರ್ಲೈನ್ ಮಾಡಿದ ಶಬ್ದ ಇದು ವರ್ಡ್ಗೆ ಆಪೋಸಿಟ್ ವರ್ಡ್ ಬರಿಬೇಕು. ವಿ ಮಸ್ಟ್ ಆಲ್ವೇಸ್ ಈಟ್ ಫ್ರೆಶ್ ವೆಜಿಟಬಲ್ಸ್ ಅಂಡ್ ನಾಟ್ ದ ರೋಟನ್ ಒನ್ಸ್. ಅಂದ್ರೆ ರೋಟನ್ ಅಂದರೆ ಕೊಳೆತ ವೆಜಿಟಬಲ್ಸ್ನ ತಿನ್ನಬಾರ್ದು ಅಂತ. ವಿ ಶುಡ್ ಎನ್ಕರೇಜ್ ದ ವೀಕ್ ಅಂಡ್ ನಾಟ್ ಡಿಸ್ಕರೇಜ್ ದೆಮ್. ವಿಶು ಈಸ್ ಟಾಲ್ ಬಟ್ ಹಿಸ್ ಬ್ರದರ್ ವಿನು ಈಸ್ ಶಾರ್ಟ್. ಟಾಲ್ಗೆ ಆಪೋಸಿಟ್ ಶಾರ್ಟ್. ನೆಕ್ಸ್ಟ್, ಇಟ್ ಈಸ್ ಹಾಟ್ ಇನ್ ಸಮ್ಮರ್ ಅಂಡ್ ಕೋಲ್ಡ್ ಇನ್ ವಿಂಟರ್. ಸಮ್ಮರ್ನಲ್ಲಿ ಹಾಟ್ ಇರುತ್ತೆ, ವಿಂಟರ್ನಲ್ಲಿ ಕೋಲ್ಡ್ ಇರುತ್ತೆ. ದ ರೋಡ್ ಇನ್ ದ ನೆಕ್ಸ್ಟ್ ಸ್ಟ್ರೀಟ್ ಈಸ್ ಬ್ರಾಡ್. ಬ್ರಾಡ್ ಅಂದರೆ ಅಗಲ. ಬಟ್ ದ ರೋಡ್ ಇನ್ ಮೈ ಸ್ಟ್ರೀಟ್ ಈಸ್ ನ್ಯಾರೋ. ನ್ಯಾರೋ ಅಂದರೆ ಬಹಳ ಸಣ್ಣದಾಗಿ ಕಿರಿದಾದ ರಸ್ತೆ. ಯೂಸಿಂಗ್ ದ ವರ್ಡ್ಸ್ ಯು ಹ್ಯಾವ್ ರಿಟನ್ ಇನ್ ದ ಬ್ಲ್ಯಾಂಕ್ಸ್, ರೈಟ್ 5 ಸೆಂಟೆನ್ಸಸ್ ಆಫ್ ಯುವರ್ ಓನ್. ಈಗ ರೋಟನ್ ನ ಉಪಯೋಗಿಸಿ ಬರೆದಿನಿ. ದ ಫಿಶ್ ಈಸ್ ರೋಟನ್, ಯು ಮಸ್ಟ್ ನಾಟ್ ಈಟ್ ಇಟ್. ವಿ ಹ್ಯಾವ್ ಟು ಡಿಸ್ಕರೇಜ್ ಬ್ಯಾಡ್ ಹ್ಯಾಬಿಟ್ಸ್. ಮೈ ಸಿಸ್ಟರ್ ಹ್ಯಾಡ್
her hair cut short. Nivar cyclone made temperature too cold. The road is too narrow for cars. ಇಲ್ಲಿ ಈ ಒಂದು ವರ್ಡ್ಸ್ ಅನ್ನು ಉಪಯೋಗಿಸಿ ನಾವು ಏನನ್ನು ಮಾಡಿದ್ವಿ, ಸೆಂಟೆನ್ಸ್ ಮಾಡಿದ್ವಿ. ನೆಕ್ಸ್ಟ್ ಮುಖ್ಯ ಪ್ರಶ್ನೆ, ಮ್ಯಾಚ್ ದ ಆಪೋಸಿಟ್ಸ್ ಇನ್ ದ ಫಾಲೋಯಿಂಗ್. ಶಾರ್ಟ್ ಟಾಲ್ ಅಂತ ಅವರೇ ಬರ್ತಾರೆ. ಗುಡ್ ಇಂಟು ಬ್ಯಾಡ್, ಅಪ್ ಡೌನ್, ಸ್ಲಿಮ್ ಫ್ಯಾಟ್, ಲಾರ್ಜ್ ಸ್ಮಾಲ್, ಫ್ರಂಟ್ ಬ್ಯಾಕ್, ರಿಚ್ ಪೂರ್, ಎಂಟರ್ exit, fast, slow, inside, outside. Grammar, give the past tense forms of the following action words. Past tense ಬರೀಬೇಕು, ಅಂದ್ರೆ ಮುಗಿದು ಹೋಗಿರತಕ್ಕಂಥ ಇದು. Go, went, remember, remembered, write, written, lead, led, bat, batted, produce, produced, leave, left, eat, ate, do, did, read, read, come, came, walk, walked, speak, spoke, give, gave. Now use the past tense form of the action words in sentences of your own. ಈ ಒಂದು ಪದಗಳನ್ನು ನಿಮ್ಮ ಸೆಂಟೆನ್ಸ್ನಲ್ಲಿ ಬರೀರಿ ಅಂತ ಹೇಳಿದ್ರೆ, ಲಿಖಿತ್ ವೆಂಟ್ ಟು ಕೆರೆಬಿಳ್ಶಿ, ಇದೊಂದು ಊರಿನ ಹೆಸರು. ವೆಂಟ್ ಅದನ್ನು ಯಾವ ರೀತಿ ಉಪಯೋಗಿಸ್ಬೇಕು, ಅವನು ಹೋದ. ಎ ಗ್ರೇಟ್ ಮ್ಯಾನ್ ವಿಲ್ ಬಿ ರಿಮೆಂಬರ್ಡ್ ಫಾರ್ ಹಿಸ್ ಅಚೀವ್ಮೆಂಟ್ಸ್. ಉದಾಹರಣೆಗೆ ನಮ್ಮ ಗಾಂಧೀಜಿನ ನಾವು ನೆನೆಸ್ಕೊಂತೀವಲ್ವಾ, ಗ್ರೇಟ್ ಮ್ಯಾನ್ ವಿಲ್ be remembered for his achievements. Kuvempu has written Ramayana Darshanam. Written. Dhoni led Indian team successfully. ಅಂದ್ರೆ ಅವರು ಮುಂದಾಳತ್ವ ವಹಿಸಿದ್ರು, ಇಂಡಿಯನ್ ಟೀಮ್ ವರ್ಲ್ಡ್ ಕಪ್ ಗೆಲ್ತು. ಸಚಿನ್ ಬ್ಯಾಟೆಡ್ ವೆಲ್ ಅಂಡ್ ಮೇಡ್ ಸೆಂಚುರಿ. ಬ್ಯಾಟೆಡ್. ಅವರ್ ಕ್ಯಾಟ್ ಪ್ರೊಡ್ಯೂಸ್ಡ್ ಕಿಟನ್ಸ್, ಅಂದ್ರೆ ಮರಿ ಹಾಕ್ತು ಅಂತ. ಲಾಸ್ಟ್ ವೀಕ್. He left the room. Left. I ate apple yesterday. ನಿನ್ನೆ ನಾನು ಆಪಲ್ ತಿಂದೆ. Where did you come from? Did ಅನ್ನ ಉಪಯೋಗಿಸಿದ್ದೀವಿ. Where did. See question. By observing the pictures given below, write the words that comes in your mind. ಈ ಹುಡುಗಿನ ನೋಡ್ದಟ್ಟಿಗೆ ಈ ಹುಡುಗಿ ಏನು ಮಾಡ್ತದಾಳೆ, ಸ್ಟ್ಯಾಂಡಿಂಗ್. ಈ ಹುಡುಗನ ನೋಡ್ದಟ್ಟಿಗೆ ಇಟ್ ಈಸ್ ಬಾತಿಂಗ್. ಇಲ್ಲಿ ಏನು ಮಾಡ್ತದಾನೆ, ಪ್ಲೇಯಿಂಗ್ ಫುಟ್ಬಾಲ್. ಇಲ್ಲಿ ಏನು ಮಾಡ್ತದಾನೆ, ಇಲ್ಲಿ ರೋಡ್ ಕ್ರಾಸ್ ಮಾಡ್ತಾನೆ, ಕ್ರಾಸಿಂಗ್ ದ ರೋಡ್. ಇಲ್ಲಿಗೆ ಈ ಒಂದು ಪಾಠ ಮುಗೀತು ಮಕ್ಕಳೇ. ಮುಂದಿನ ವಿಡಿಯೋದಲ್ಲಿ ನಾನು ಈ ಆ್ಯಕ್ಷನ್ಸ್ ಅನ್ನೋ ಪಾಠ ನಿಮಗೆ ಹೇಳ್ಕೊಡ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಇದೊಂದು ಹೊಸ ಚಾನಲ್, ಹೊಸಬರಾಗಿದ್ದರೆ ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಕಾಮೆಂಟ್ ಮಾಡಿ, ಶೇರ್ ಮಾಡಿ ಮಕ್ಕಳೇ.